ಹೆಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಚಂದನ್ ಆರ್ಯ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್, ನಿಮ್ಮಿಂದ ನಾವೇನೂ ಎಕ್ಸ್ಪೆಕ್ಟ್ ಮಾಡಲ್ಲ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಎಲ್ಲ ವೀಡಿಯೋಸ್ನೂ ಕೂಡ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ನಾನು ಲಾಸ್ಟ್ ಟೈಮ್ ಹೇಳ್ದಾಗೆ ಯಾವ್ಯಾವ ಥರ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳೋದಾದರೆ, ಫಸ್ಟು SSP ಸ್ಕಾಲರ್ಶಿಪ್, ಅದು ಕರ್ನಾಟಕ ಸ್ಟೇಟ್ ಗೌರ್ನಮೆಂಟಿಂದ ಕೊಡುವಂಥದ್ದು. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಸ್ಕಾಲರ್ಶಿಪ್ ಬಂದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA ಕಡೆಯಿಂದ ಕೊಡುವಂಥದ್ದು. ಅದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ. ಯಾರು ರೈತರ ಮಕ್ಕಳಿದ್ದಾರೆ ಅಂಥವ್ರಿಗೆ ಕೊಡುವಂಥದ್ದು. ಇದು ಹುಡುಗಿರಿಗೆ 11,000 ಬರುತ್ತೆ ಹಾಗೂ ಹುಡುಗರಿಗೆ 10,000 ಬರುತ್ತೆ. ರೆಸ್ಪೆಕ್ಟಿವ್ ಆಫ್ ಕೋರ್ಸ್ ಇದು. ನೀವು ಡಿಗ್ರಿನೇ ಮಾಡ್ತಾಯಿರಿ, ಇಂಜಿನಿಯರಿಂಗೇ ಮಾಡ್ತಾಯಿರಿ, BSc ಆರ್ ಎನಿ ಅದರ್ ಡಿಗ್ರಿ ಕೋರ್ಸಸ್ ಮಾಡ್ತಾಯಿರಿ, ಬಾಯ್ಸ್ಗೆ 10,000 ಕೊಡ್ತಾರೆ, ಗರ್ಲ್ಸ್ಗೆ 11,000 ಕೊಡ್ತಾರೆ, ರೈತ ವಿದ್ಯಾನಿಧಿ ಅಂತ. ನೆಕ್ಸ್ಟು ಸ್ಕಾಲರ್ಶಿಪ್ ಬಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ OBC ಕಡೆಯಿಂದ ಕೊಡುವಂಥದ್ದು ವಿದ್ಯಾಸಿರಿ ಸ್ಕಾಲರ್ಶಿಪ್ಪು. ಇದು ಹಾಸ್ಟೆಲ್ ಅಕೊಮಡೇಷನ್ ಸಿಕ್ಕಿಲ್ಲ ಅನ್ನೋರಿಗೆ ಮತ್ತು ಡೇ ಸ್ಕಾಲರ್ಗೂ ಕೂಡ ವಿದ್ಯಾಸಿರಿ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಇದು ವರ್ಷಕ್ಕೆ 15,000 ಹಾಗೆ ಕೊಡ್ತಾರೆ. ಇಷ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವ್ರ ಕಡೆಯಿಂದ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ. ಇದಕ್ಕೆ ಏನು ಎಲಿಜಿಬಿಲಿಟಿ ಅಂತ ಹೇಳಿದ್ರೆ, ನಿಮ್ಮ ತಂದೆ ಅಥವಾ ತಾಯಿ ಆ ಒಂದು ಧರ್ಮಸ್ಥಳ ಸಂಘ ಅಂತ ಏನಿರುತ್ತೆ ಅದಕ್ಕೆ ಎನ್ರೋಲ್ ಆಗಿರಬೇಕು. ಸೊ ಎನ್ರೋಲ್ ಆಗಿತ್ತಂದರೆ ಇವರು ಕೂಡ ಅಷ್ಟೇ, ಇರ್ರೆಸ್ಪೆಕ್ಟಿವ್ ಆಫ್ ಡಿಗ್ರಿ ಪ್ರತಿ ಮಂತು ನಿಮ್ಮ ಅಕೌಂಟ್ಗೆ 1,000 ರೂಪೀಸ್ ಆಗ್ತಾ ಹೋಗ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ₹4,000ಇಂದ 10,000 ಆ್ಯನ್ಯುಯಲಿ ಅವರು ಕೊಡ್ತಾ ಬರ್ತಾರೆ. ನೆಕ್ಸ್ಟ್ ಟೈಪ್ ಆಫ್ ಸ್ಕಾಲರ್ಶಿಪ್ ಬಂದು SC STಗೆ, ಅದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಹೇಳ್ಬೋದು. ಅವರಿಗೆ ಪ್ರೈಸ್ ಮನಿ ಅಂತ ಅನೌನ್ಸ್ ಮಾಡ್ತಾರೆ ಯಾರು, ಸಮಾಜ ಕಲ್ಯಾಣ ಇಲಾಖೆಯವರು, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಅವರು. ಇದನ್ನು ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಉತ್ತಮ ರ್ಯಾಂಕ್ ಅಥವಾ ಉತ್ತಮ ಸ್ಕೋರೊಂದಿಗೆ ಅವ್ರೇನಾದರೂ ತೊಗೊಂಡಿದ್ರೆ ಅವರು ಪ್ರೈಸ್ ಮನಿನ ಅನೌನ್ಸ್ ಮಾಡ್ತಾರೆ. ಅದು ಕೂಡ 20,000ಇಂದ 35,000ವರೆಗೂ ಕೂಡ ಕೊಡ್ತಾರೆ. ಸೊ ಇದಿಷ್ಟರಲ್ಲಿ ನಾನು ಯಾವುದಕ್ಕೆ ಅಪ್ಲೈ ಮಾಡಿದ್ದಪ್ಪ ಅಂತ ಹೇಳಿದ್ರೆ, ಧರ್ಮಸ್ಥಳ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೆ, ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೆ, ರೈತ ವಿದ್ಯಾನಿಧಿಗೆ ಅಪ್ಲೈ ಮಾಡಿದ್ದೆ ಮತ್ತು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೆ. ಸೊ ನಂದು ಫಸ್ಟ್ ಇಯರ್ MBBSಲ್ಲಿ ಎಷ್ಟು ಬಂದಿದೆ ಅಂತ ಹೇಳೋದಾದರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಇದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಿಂದ. ನನ್ನ ಹೆಸರಿದೆ, ವಿದ್ಯಾರ್ಥಿ ಹೆಸರು, ಇವತ್ತು ತೊಗೊಂಡಿರೋದ್ರಿಂದ ಸೊ ಇವತ್ತಿನ ಡೇಟ್ ಇದೆ. ನೆಕ್ಸ್ಟು ಅಕಾಡೆಮಿಕ್ ಇಯರ್ ಬಂದು 2021ಇಂದ 2022. ದೆನ್ ಡಿಸ್ಟ್ರಿಕ್ಟ್ ನೇಮ್, ತಾಲೂಕು ನೇಮ್, ನನ್ನ ಕಾಲೇಜ್ ಹೆಸರು, ಅದನ್ನೆಲ್ಲ ನಾನು ಯಾಕೆ ಹೈಡ್ ಮಾಡಿದ್ದೀನಿ ಅಂದರೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಆಗಲ್ಲ. ದೆನ್ ಕೋರ್ಸ್ ನೇಮ್ ಬಂದು MBBS ಫಸ್ಟ್ ಇಯರ್. ಯಾವ ಡಿಪಾರ್ಟ್ಮೆಂಟಪ್ಪ ಅಂದರೆ OBC ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA. ಎರಡಕ್ಕೂ ಕೂಡ ನೀವು ಒಂದಕ್ಕೆ ಅಪ್ಲೈ ಮಾಡಿದ್ರೆ, ನಿಮ್ಮ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್ ಏನಾದರೂ ಲಿಂಕ್ ಆಗಿದ್ದರೆ ಡೈರೆಕ್ಟಾಗಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರು ಕೂಡ ಅಪ್ಲಿಕೇಶನ್ನ ತಗೊಳ್ಳುತ್ತೆ. ದೆನ್ ಫೈನಾನ್ಷಿಯಲ್ ಇಯರ್ ಬಂದು 2021ಇಂದ 22. ನೀವಿಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ 2 ಡಿಪಾರ್ಟ್ಮೆಂಟ್ಗೆ ನನ್ನ ಅಪ್ಲಿಕೇಶನು ಕೂಡ ಸಬ್ಮಿಟ್ ಆಗಿ ಎಲ್ಲ ವೆರಿಫಿಕೇಷನು ಕೂಡ ಮುಗ್ದಿದೆ. ನೇಮ್ ಆ್ಯಸ್ ಇನ್ ಆಧಾರ್ ಮ್ಯಾಚ್ ಆಗ್ತಾ ಇದೆಯಾ, ಆಧಾರ್ ಸೀಡ್ ಆಗಿದೆಯಾ. ನನ್ನ ಸಮನ್ಸ್ ಯಾರಿಗೆ ಅಂದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಿತ್ತು. ನಾನು ಫಸ್ಟ್ ಇಯರ್ ಗೊತ್ತಿರಲಿಲ್ಲ, ನಾನು ಸೆಕೆಂಡ್ ಇಯರ್ ಅಪ್ಲೈ ಮಾಡಿ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಂದಿದೆ. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಶುಲ್ಕ ಮರುಪಾವತಿ ಸ್ಯಾಂಕ್ಷನ್ ಆಗಿದೆಯಾ, ಆಗಿದೆ, ಎಷ್ಟಂತ ನೆಕ್ಸ್ಟ್ ಹೇಳ್ತೀನಿ. ಪುಷ್ ಟು DBT ಅಂದರೆ ಇದೊಂದು ಆ್ಯಪು. ನಿಮ್ಮ ಲಾಗಿನ್ ಡೀಟೇಲ್ಸ್ನ ಇಟ್ಕೊಂಡು ಲಾಗಿನ್ ಆಗ್ತಂದರೆ ಈ ಒಂದು ಡೀಟೇಲ್ಸ್ ಎಲ್ಲ ಅಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಪ್ರೋಗ್ರಾಮಿ ಅಂಡರ್ ನನಗೆ 10,000 ಬಂದಿದೆ. ದೆನ್ ಫೀ ಸ್ಯಾಂಕ್ಷನ್ಸ್ ಟು ದ ಸ್ಟೂಡೆಂಟ್, ಎಷ್ಟು ಶುಲ್ಕ ಮರುಪಾವತಿ ಆಗಿದೆ ಅಂದರೆ 56,700 ಮರುಪಾವತಿ ಆಗಿದೆ. ದೆನ್ ಸ್ಯಾಂಕ್ಷನ್ ಟು ಮೇಂಟೆನೆನ್ಸ್ ಅಮೌಂಟ್, ನಾನು ಅವಾಗಲೇ ಹೇಳಿದಾಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಮಾತ್ರ ಬರ್ತಿತ್ತು. ಸೊ ನಾನು ಫಸ್ಟ್ ಇಯರ್ ಗೊತ್ತಿರಲಿಲ್ಲ, ನನಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಂದಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅವರು ವಿದ್ಯಾಸಿರಿ ಸ್ಕಾಲರ್ಶಿಪ್ ಡೇ ಸ್ಕಾಲರ್ 0 ಬಂದಿದೆ. ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಪ್ರೋಗ್ರಾಮಿ ಕೆಳಗಡೆ 10,000 ಬಂದಿದೆ. ಸ್ಟೂಡೆಂಟ್ ಫೀ ರೀಎಂಬಾಸ್ ಆಗಿರೋದು 56,700 ಆಗಿದೆ. ಪೇಮೆಂಟ್ ಸ್ಟೇಟಸ್ ನೋಡ್ಬೋದು, ಇಲ್ಲಿ ಸಕ್ಸಸ್ ಅಂತ ಬಂದಿದೆ. ಪುಷ್ ಟು DBTನೂ ಕೂಡ ಆಗಿದೆ. ಸೊ ನನಗೆ ಟೋಟಲ್ಲು ಇದು ಎಲ್ಲವನ್ನು ಕೂಡ ಲೆಕ್ಕ ಹಾಕ್ಕೊಂಡ್ರೆ ನನಗೆ ಟೋಟಲ್ ಅರೌಂಡ್ 66,700 ಅಷ್ಟು ಫಸ್ಟ್ ಇಯರ್ ಸ್ಕಾಲರ್ಶಿಪ್ ಬಂದಿದೆ.
ಇದು ನಾನು ಕಟ್ಟಿರುವಂಥ ಫೀಸು ಆಫ್ ಅಮೌಂಟ್ ಇದು. ಸೊ ನಮಗೆ ಇಯರ್ಲಿ ನಮ್ಮ ಪೀರಿಯಡಲ್ಲಿ ಇದ್ದಂತಹ ಗೌರ್ಮೆಂಟ್ ಸೀಟ್ ಫೀಸು ಇನ್ ಪ್ರೈವೇಟ್ ಕಾಲೇಜ್ ಬಂದು 1,21,000 ಸಮ್ ಚಿಲ್ಲರೆ ಬರುತ್ತೆ. ಸೊ ಇದಕ್ಕೆ ಅರ್ಧ ಮಾಡ್ತಾ ಹೋದರೆ ನನಗೆ ಬಂದಿರುವಂಥ ಸ್ಕಾಲರ್ಶಿಪ್ಪು ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಕೂಡ ಟೋಟಲ್ 66,700 ರುಪೀಸ್ ನನಗೆ ಫಸ್ಟ್ ಇಯರ್ ಬಂದಿರುವಂತಹ ಸ್ಕಾಲರ್ಶಿಪ್ಪು. ಸೊ ಇದಿಷ್ಟು ಕೂಡ ಇವತ್ತಿನ ವಿಡಿಯೋ ಆಗಿತ್ತು. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮನ್ನ ಪ್ರೋತ್ಸಾಹಿಸಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.